ಪಕ್ಷ ನಾಯಕ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇದ್ರು ಸತ್ತಂಗೆ ಅಂತ ಹೇಳಿ ಮಾತನಾಡ್ತಾರೆ. ಸರ್ಕಾರ ಸತ್ತೋಗಿದೆ ಅಂತ ಹೇಳಿದ್ರು ಸರ್. ಯಾರು? ಅಶೋಕ್ ಅವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಸರ್ಕಾರ ಸತ್ತೋಗಿದೆ. ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವನಿಗೆ, ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅಂತ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು, ಯಾರಂದ್ರೆ ಅವರೇ ಹೇಳ್ಕೊಡೋದು ದಿನ ಸರ್ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಸರ್ ಅವ್ರು ಪೋಸ್ಟ್ಗೆ ಏನ್ ಬೇರೆ ಶಾಡೋ ಸಿಎಂ ಅಲ್ಲ ಸರ್. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿಯಪ್ಪ. ಸರ್ ಅವ್ರು ಹೇಳ್ತಿರೋದು ರೈತರ ಸಮಸ್ಯೆನ ಸಿದ್ದರಾಮಯ್ಯನವರು ಏನು ನೋಡ್ತಾ ಇಲ್ಲ ರೈತರ ಸಮಸ್ಯೆ ಕಡೆ. ಅವ್ರಿಗೆ ರೈತ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ, ಅಶೋಕನಿಗೆ. ಅವ್ರು ರೈತನಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ಏನು ಗೊತ್ತಿಲ್ಲ ಅಂತ ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSSನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಗೃಹ ಪ್ರವೇಶ ಇನ್ನ ಡಿಸೆಂಬರ್ ಮಾಡ್ತೀವಿ, ಇನ್ನೂ ಆಗ್ತಾ ಇದೆ ಸ್ವಲ್ಪ. ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ, ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು, ಮತ್ತೆ ಇನ್ನಿಲ್ಲಿ ಶಿಫ್ಟ್ ಆಗೋದು. ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ. ಕೇಳಪ್ಪ, ಇಲ್ಲಿ ಇದು ಮರುಸ್ವಾಮಿ ಮನೆ. ಜನ ನೋಡೋದಿಲ್ಲ ಅಂತ ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ. ನೀನು ಹೇಳ್ತಾ ಇದ್ದೀನಿ, ಗೊತ್ತಾ ನಿಂಗೆ? ಓಲಿ ಮರುಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ? ಹೌದು, ನನಗೆ ಊಟ ಹಾಕೋನು ಅವನೇ ಅನ್ನದಾತ. ನನಗೆ ನಾನು ಬಂದರೆ, ನನ್ನ ಸ್ನೇಹಿತರು ಬಂದರೆ, ನನ್ನ ಮಗ ಬಂದರೆ ಎಲ್ಲರೂ ಊಟ ಹಾಕೋನು ಅವನೇ. ಈಗ ಹೊಸ ಮನೇಲಿ ನಾವು ಹಿಂಗೆ ಬಿಸಿಲಲ್ಲಿ ನಿಲ್ಲಂಗೆ ಮಾಡಿಸ್ಬೇಡಿ, ನಮಗೂ ಸಪ್ರೇಟ್ ವ್ಯವಸ್ಥೆ ಮಾಡಿಸಿ. ಹೊಸ ಮನೇಲಿ ನಾವು ಹಿಂಗೆಲ್ಲ ಹಿಂಗೆ ಬಿಸಿಲಲ್ಲಿ ನಿಲ್ಲಂಗೆ ಮಾಡೋದು ಬೇಡ, ನೀವು ನಿಲ್ಲೋದು ಬೇಡ, ನಾವು ನಿಲ್ಲೋದು ಬೇಡ. ಇಲ್ಲಿ ಹೊಸ ಮನೆಗೆ ನಮಗೊಂದು ಮೀಡಿಯಾದವ್ರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಕಾನ್ಫರೆನ್ಸ್ಗೆ ಅಂತ ಒಂದು ಸ್ಥಳ ಮಾಡಿಸ್ಕೊಡಿ ಅಂತ. ಕೆಳಗಡೆ ಒಂದು ಸೆಲ್ಲರ್ ಮಾಡಿಸಿದ್ದೀನಿ. ನೀವು ಅಲ್ಲಿಗೆ ಬರಲ್ವಲ್ಲ, ನೀವು ಅಲ್ಲಿಗೆ ಬರಲ್ವಲ್ಲ. ಬರ್ತೀನಿ ನಿಮ್ಗೋಸ್ಕರ ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ, ನಾವು ಪರ್ಮನೆಂಟ್ ನಿಮ್ಮ ಹತ್ರ ಬರಲೇಬೇಕು. ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ಮ ಹತ್ರ ಬರಲೇಬೇಕು. ನಾವು ಹಂಗಾಗಿ ಪರ್ಮನೆಂಟ್ ಮಾಡಿಸ್ಬಿಡಿ. ಮಾಡಿಸ್ತಾ ಇಲ್ಲ, ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನೆರಳಿರ್ಲಿ ನಮಗೆ ಅಂತ. ಕೆಳಗಡೆ ನೆರಳಿದೆ, ನೀವಲ್ಲಿ ಬರಂಗ ಆಗ್ಬೇಕು. ಎಲ್ಲಾರ್ನಲ್ಲಿ ನೆರಳಿದೆ. ಅಲ್ಲಿಗೆ ಲಿಫ್ಟ್ ಐತೆ, ಲಿಫ್ಟ್ ಇದೆ, ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಬರ್ಬೋದು. ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇದ್ರು ಸತ್ತಂಗೆ ಅಂತ ಹೇಳಿ ಮಾತನಾಡ್ತಾರೆ. ಸರ್ಕಾರ ಸತ್ತೋಗಿದೆ ಅಂತ ಹೇಳಿದ್ರು ಸರ್. ಯಾರು? ಅಶೋಕ್ ಅವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಸರ್ಕಾರ ಸತ್ತೋಗಿದೆ. ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವನಿಗೆ, ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅಂತ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು, ಯಾರಂದ್ರೆ ಅವರೇ ಹೇಳ್ಕೊಡೋದು ದಿನ ಸರ್ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಸರ್ ಅವ್ರು ಪೋಸ್ಟ್ಗೆ ಏನ್ ಬೇರೆ ಶಾಡೋ ಸಿಎಂ ಅಲ್ಲ ಸರ್. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿಯಪ್ಪ. ಸರ್ ಅವ್ರು ಹೇಳ್ತಿರೋದು ರೈತರ ಸಮಸ್ಯೆನ ಸಿದ್ದರಾಮಯ್ಯನವರು ಏನು ನೋಡ್ತಾ ಇಲ್ಲ ರೈತರ ಸಮಸ್ಯೆ ಕಡೆ. ಅವ್ರಿಗೆ ರೈತ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ, ಅಶೋಕನಿಗೆ. ಅವ್ರು ರೈತನಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ಏನು ಗೊತ್ತಿಲ್ಲ ಅಂತ ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSSನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಸರ್ ಹೊಸ ಮನೆ ಗೃಹ ಪ್ರವೇಶ ಇನ್ನ ಡಿಸೆಂಬರ್ ಮಾಡ್ತೀವಿ, ಕಂಪ್ಲೀಟ್ ಆಗಿದೆ ಸರ್, ಹೋಗಿದೆ, ಇನ್ನೂ ಆಗ್ತಾ ಇದೆ ಸ್ವಲ್ಪ. ಅಲ್ಲಿಗೆ ಶಿಫ್ಟ್ ಆಗ್ತೀರಾ? ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ, ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು, ಮತ್ತೆ ಇನ್ನಿಲ್ಲಿ ಶಿಫ್ಟ್ ಆಗೋದು. ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ. ಕೇಳಪ್ಪ, ಇಲ್ಲಿ ಇದು ಮರುಸ್ವಾಮಿ ಮನೆ. ಜನ ನೋಡೋದಿಲ್ಲ ಅಂತ ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ.
ಓಕೆ ಎಲ್ಲರೂ ಸಿದ್ದರಾಮಯ್ಯ ಅವ್ರ ಮನೆ ಅಂತಾನೆ ಹೇಳೋದನ್ನ ಅದಕ್ಕೋಸ್ಕರ ನೀನು ಹೇಳ್ತಾ ನಾನು ಇದ್ದೀನಿ ಹೇಳ್ತಾ ಇಲ್ಲ ಸರ್, ಮರಿಸ್ವಾಮಿ ಅವ್ರು ಗೊತ್ತಿದ್ದಾರೆ. ಗೊತ್ತಾ ನಿಂಗೆ ಓಲಿ ಮರುಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ ಎಲ್ಲರೂ ಹೌದು, ನನಗೆ ಊಟ ಹಾಕೋನು ಅವನೇ ಅನ್ನದಾತ. ನನಗೆ ನಾನು ಬಂದರೆ, ನಮ್ಮ ಸ್ನೇಹಿತರು ಬಂದರೆ, ನನ್ನ ಮಗ ಬಂದರೆ ಎಲ್ಲರಿಗೂ ಊಟ ಹಾಕೋನು ಅವನೇ. ಈಗ ಹೊಸ ಮನೇಲಿ ನಾವು ಹಿಂಗೆ ಬಿಸಿಲಲ್ಲಿ ನಿಲ್ಲಂಗೆ ಮಾಡಿಸ್ಬೇಡಿ, ನಮಗೆ ಸಪ್ರೇಟ್ ವ್ಯವಸ್ಥೆ ಮಾಡಿಸ್ತೀವಿ. ಹೊಸ ಮನೇಲಿ ನಾವು ಹಿಂಗೆಲ್ಲ ಬಿಸಿಲಲ್ಲಿ ನಿಲ್ಲಂಗೆ ಮಾಡೋದು ಬೇಡ, ನೀವು ನಿಲ್ಲೋದು ಬೇಡ, ನಾವು ನಿಲ್ಲೋದು ಬೇಡ. ಇಲ್ಲಿ ಹೊಸ ಮನೇಲಿ ನಮ್ಗೊಂದು ಮೀಡಿಯಾದವ್ರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಕಾನ್ಫರೆನ್ಸ್ಗೆ ಅಂತ ಒಂದು ಸ್ಥಳ ಮಾಡಿಸ್ಕೊಡಿ ಅಂತ. ಕೆಳಗಡೆ ಒಂದು ಸೆಲ್ಲರ್ ಮಾಡಿಸಿದ್ದೀನಿ. ನೀವು ಅಲ್ಲಿಗೆ ಬರಲ್ವಲ್ಲ, ನೀವು ಅಲ್ಲಿಗೆ ಬರಲ್ವಲ್ಲ, ಬರ್ತೀನಿ ನಿಮಗೋಸ್ಕರ ಬರ್ತೀನಿ. ಯಾಕಂದ್ರೆ ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ, ನಾವು ಪರ್ಮನೆಂಟ್ ನಿಮ್ಮ ಹತ್ರ ಬರಲೇಬೇಕು. ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ಮ ಹತ್ರ ಬರಲೇಬೇಕು ನಾವು, ಹಂಗಾಗಿ ಪರ್ಮನೆಂಟ್ ಮಾಡಿಸ್ಬಿಡಿ. ಮಾಡಿಸ್ತಾ ಇಲ್ಲ, ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನೆರಳಿರ್ಲಿ ನಮಗೆ ಅಂತ. ಕೆಳಗಡೆ ನೆರಳಿದೆ, ನೀವಲ್ಲಿ ಬರಂಗಾಗ್ಬೇಕು, ಎಲ್ಲಾರ್ನಲ್ಲಿ ನೆರಳಿದೆ. ಎಲ್ಲರೂ ಬರ್ಬೇಕು. ಇಲ್ಲ, ಅಲ್ಲಿಗೆ ಲಿಫ್ಟ್ ಐತೆ, ಲಿಫ್ಟ್ ಇದೆ, ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಬರ್ಬೋದು. ಮುಕ್ತವಾಗಿ ಪಕ್ಷ ನಾಯಕ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರೆ ಸಿದ್ದರಾಮಯ್ಯನವರು ಇದ್ರು ಸತ್ತಂಗೆ ಅಂತ ಹೇಳಿ ಮಾತನಾಡ್ತಾರೆ. ಸರ್ಕಾರ ಸತ್ತೋಗಿದೆ ಅಂತ ಹೇಳಿದ್ದಾರೆ ಸರ್. ಯಾರು? ಅಶೋಕ್ ಅವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಸರ್ಕಾರ ಸತ್ತೋಗಿದೆ. ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವನಿಗೆ, ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅಂತ ಅವರು. ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು, ಅವರೇ ಅವರೇ ಹೇಳ್ಕೊಡೋದು ದಿನ. ಸರ್ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಸರ್ ಅವ್ರು ಪೋಸ್ಟ್ಗೆ ಏನ್ ಬೇರೆ ಶಾಡೋ ಸಿಎಂ ಅಲ್ಲ ಸರ್. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಅಪ್ಪ. ಸರ್ ಅವ್ರು ಹೇಳ್ತಿರೋದು ರೈತರ ಸಮಸ್ಯೆನ ಸಿದ್ದರಾಮಯ್ಯನವರು ಏನು ನೋಡ್ತಾ ಇಲ್ಲ ರೈತರ ಸಮಸ್ಯೆ ಕಡೆ. ಅವ್ರಿಗೆ ರೈತರ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ, ಅಶೋಕನಿಗೆ. ಅವ್ರು ರೈತನ ಅಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSSನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಸರ್ ಹೊಸ ಮನೆ ಗೃಹ ಪ್ರವೇಶ ಇನ್ನ ಡಿಸೆಂಬರ್ ಮಾಡ್ತೀವಿ, ಕಂಪ್ಲೀಟ್ ಆಗಿದೆ ಸರ್, ಹೋಗಿದ್ದಲ್ಲ, ಇನ್ನೂ ಆಗ್ತಾ ಇದೆ, ಸ್ವಲ್ಪ ಇದೆ. ಅಲ್ಲಿಗೆ ಶಿಫ್ಟ್ ಆಗ್ತೀರಾ? ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ, ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು, ಮತ್ತೆ ಇನ್ನಿಲ್ಲಿ ಶಿಫ್ಟ್ ಆಗೋದು. ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ. ಚೀಫ್ ಮಿನಿಸ್ಟರ್ ಆಗಿದೆ, ಅದೃಷ್ಟದ ಮನೆ. ಕೇಳಪ್ಪ, ಇಲ್ಲಿ ಇದು ಮರುಸ್ವಾಮಿ ಮನೆ. ಜನ ನೋಡೋದಿಲ್ಲ ಅಂತ ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ. ಎಲ್ಲರೂ ಸಿದ್ದರಾಮಯ್ಯ ಅವ್ರ ಮನೆ ಅಂತಾನೆ ಹೇಳೋದನ್ನ ಅದಕ್ಕೋಸ್ಕರ. ನೀನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲ ಸರ್, ಮರಿಸ್ವಾಮಿ ಅವ್ರು ಗೊತ್ತಿದ್ದಾರೆ. ಗೊತ್ತಾ ನಿಂಗೆ ಓಲಿ ಮರುಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ? ಹೌದು, ನನಗೆ ಊಟ ಹಾಕೋನು ಅವನೇ ಅನ್ನದಾತ. ನನಗೆ ನಾನು ಬಂದರೆ, ನಮ್ಮ ಸ್ನೇಹಿತರು ಬಂದರೆ, ನನ್ನ ಮಗ ಬಂದರೆ ಎಲ್ಲರಿಗೂ ಊಟ ಹಾಕೋನು ಅವನೇ. ಈಗ ಹೊಸ ಮನೇಲಿ ನಾವು ಹಿಂಗೆ ಬಿಸಿಲಲ್ಲಿ ನಿಲ್ಲಂಗೆ ಮಾಡಿಸ್ಬೇಡಿ, ನಮಗೆ ಸಪ್ರೇಟ್ ವ್ಯವಸ್ಥೆ ಮಾಡಿಸ್ತೀವಿ. ಹೊಸ ಮನೇಲಿ ನಾವು ಹಿಂಗೆಲ್ಲ ಬಿಸಿಲಲ್ಲಿ ನಿಲ್ಲಂಗೆ ಮಾಡೋದು ಬೇಡ, ನೀವು ನಿಲ್ಲೋದು ಬೇಡ, ನಾವು ನಿಲ್ಲೋದು ಬೇಡ. ಇಲ್ಲಿ ಹೊಸ ಮನೇಲಿ ನಮ್ಗೊಂದು ಮೀಡಿಯಾದವ್ರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಕಾನ್ಫರೆನ್ಸ್ಗೆ ಅಂತ ಒಂದು ಸ್ಥಳ ಮಾಡಿಸ್ಕೊಡಿ ಅಂತ. ಕೆಳಗಡೆ ಒಂದು ಸೆಲ್ಲರ್ ಮಾಡಿಸಿದ್ದೀನಿ. ನೀವು ಅಲ್ಲಿಗೆ ಬರಲ್ವಲ್ಲ, ನೀವು ಅಲ್ಲಿಗೆ ಬರಲ್ವಲ್ಲ, ಬರ್ತೀನಿ ನಿಮಗೋಸ್ಕರ ಬರ್ತೀನಿ. ಯಾಕಂದ್ರೆ ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ, ನಾವು ಪರ್ಮನೆಂಟ್ ನಿಮ್ಮ ಹತ್ರ ಬರಲೇಬೇಕು. ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ಮ ಹತ್ರ ಬರಲೇಬೇಕು ನಾವು, ಹಂಗಾಗಿ ಪರ್ಮನೆಂಟ್ ಮಾಡಿಸ್ಬಿಡಿ. ಮಾಡಿಸ್ತಾ ಇಲ್ಲ, ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನೆರಳಿರ್ಲಿ ನಮಗೆ ಅಂತ. ಕೆಳಗಡೆ ನೆರಳಿದೆ, ನೀವಲ್ಲಿ ಬರಂಗಾಗ್ಬೇಕು, ಎಲ್ಲಾರ್ನಲ್ಲಿ ನೆರಳಿದೆ. ಎಲ್ಲರೂ ಬರ್ಬೇಕು. ಇಲ್ಲ, ಅಲ್ಲಿಗೆ ಲಿಫ್ಟ್ ಐತೆ, ಲಿಫ್ಟ್ ಇದೆ, ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಬರ್ಬೋದು. ಮುಕ್ತವಾಗಿ ಬರ್ಬೋದು.